ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವ ಮೆಟ್ಟಿನ ನಿಲ್ಲುವೆ ಆಹಾ ಆಹಾ ನಿನ್ನ ಮರೆಯಲಾರೆ ನಾ ಏನು ಕರೆಯಕ್ಕೆ ಬಂದಿದ್ದೇನು ನಿನ್ನ ಸೇರನ್ ಬಾ ಅಂತಂದು ನನಗೆ ಅದ್ರ ಬಗ್ಗೆ ಮೂಡ ಇದ್ದಿದ್ದಿಲ್ಲ ನಂದು ಮತ್ತೆ ಮೂಡ್ ತರಿಸಿದ್ ನೋಡಿ ನನಗೆ ಏನು ಮಾಡ್ಬೇಕು ಬಾ ನೋಡೋಣ ಬಾ ನಿಂಗಿ ಓಡಿ ಬಾ ಯಾಕೆ ಅಯ್ಯೋ ಮನೆ ಬಂದಿದ್ದು ಅಲ್ಲ ತಪ್ಪಡು ದುಂಡೇಶ್ವರವು ಅವು ಏನದು ಕಾಳೆಬಾಳೆ ಕಾಂತು ಮಾಂತು ಹಾಂ ಹೆಸರು ಚಂದ ನೆನ್ಪಿಟ್ಟಾಳ ಅವ್ರು ಹಂಗೆ ಹೇಳಿದ್ರೆ ಅವತ್ತು ಅದೇ ಅಂತೇನೆ ನಾನು ಅಲ್ಲಿ ಮನೆಗೆ ಹೋಗಿ ಆ ಕಿಟಕಿ ತೆಗೆದು ನೋಡು ಅದಾರು ಏನು ಸತ್ತಾರೋ ನೋಡವ್ರು ಅವರಿದ್ದರ ಇರಲಿ ಸತ್ತರ ಸಾಯ್ಲಿ ಅಷ್ಟಕ್ಕೂ ಅವ್ರ ಸುದ್ದಿ ನಿನಗೆ ಯಾಕೆ ಹಂಗಲ್ಲ ಈಗ ನಾನು ನಿನ್ನ ಕಾಲಿಗೆ ಸರಪಳಿ ಹಾಕಲ್ಲ ದಿವಸ ಹಾಕ್ತಿರ್ತೇನೆ ಅಕಸ್ಮಾತ್ ಅವ್ರು ನೋಡಿರಿ ಹೆಂಗಪ್ಪ ಅಂತ ವಿಚಾರಕ್ಕೆ ಬಿದ್ದಿಲ್ದಾರ ನೋಡ್ಲಿ ಅವ್ರಿಗೂ ಗೊತ್ತಾಗ್ಲಿ ಎಂತ ಸಂಶಯಕ್ಕೆ ಅವ್ರ ಮುದಕ್ಕೆ ಗಂಟು ಬಿದ್ದಾಯ್ತು ಅನ್ನೋದು ಅದೇ ಹೆಂಗೆ ಗೊತ್ತಾಗತ್ತಿ ಅವರು ಮಲ್ಕೊಂಡ ಮೇಲೆ ಸರಪಳಿ ಹಾಕ್ತೇನೆ ಅವ್ರು ಏಳರೊಳಗೆ ಸರಪಳಿ ಬಿಚ್ಚಿರ್ತೇನೆ ಅದೇ ಹೆಂಗೆ ಗೊತ್ತಾಕತಿ ಸೇಬು ಸೇಬು ನಿದ್ದೆ ಬರಾಕತ್ತ ಲಘು ಬಂದು ಸರಪಳಿ ಹಾಕ್ ಬಾ ಹೇಳಕ್ತೀಯ ನಿಂಗೆ ನಿನ್ನ ಕರ್ತವ್ಯ ನೀನು ಪರಿಪೂರ್ಣವಾಗಿ ಮಾಡ್ತಾ ಇದ್ದೀಯ ಆದರೆ ನನ್ನ ಕರ್ತವ್ಯ ಭ್ರಷ್ಟನಾಗಿದ್ದೇನೆ ನಿಂಗೆ ಕರ್ತವ್ಯ ಭ್ರಷ್ಟನಾಗಿದ್ದೇನೆ ಕಮಣ್ಣ ಬಾಣ ಬಿಡಣ್ಣ ಕಮಾನ್ ಸುಂದ್ರಣ್ಣ ಜೀವ ಕೊಡಣ್ಣ ಎಟ್ಟರ ಉರಿತೆ ಅಂತ ನೀನು ಹೋಳಿಗೆ ಕರಗಬೇಕಲ್ಲ ಅದಕ್ಕೆ ಇದೇನು ಮನುಷ್ಯರ ಕಟ್ಟದ ಏನು ಆನೆ ಕಟ್ಟದ ನೀನು ನನ್ನ ಪಾಲಿಗೆ ಬಿಳಿ ಆನಿದ್ದಂಗೆ ಬಿಳಿ ಆನೆ ನೀನಾರು ನಾನು ಮಾವುತ ಆಗಿದ್ದರೆ ಹಾಕುವೆ ಕಾಲೆತ್ತು ತಗೋ ಬರತಿಗೆಟ್ಟಿ ಪನ್ನೀರ ಚೆಲ್ಲಿ ಹಣೆಗೆ ಪಟ್ಟು ಇಟ್ಟವನೆ ತುಟ್ಟಿಯ ಮೇಲೆ ತುಟ್ಟಿಯ ನತ್ತಿ ಬೆಸಿಯ ಮುತ್ತು ಕೊಟ್ಟವನೆ ಜುಂಜ ಕೀಲಿ ಕೊಡು ಕೀಲಿ ತಾ ನಾ ಇದನ್ನ ಉಡ್ದಾರ ಕಟ್ಕ ಮಕ್ಕಳವ ನಾಯಿ ಉಡ್ದಾರಕ್ಕ ಎಸ್ ಮತ್ತ ರಾತ್ರಿ ನನಗ ಸುಸ್ಸು ಬಂದ್ರ ಅಲ್ಲೇ ಸಣ್ಣಾಗಿ ಬಿಡು ನಾನೇನ ಸಣ್ಣ ಕೂಸು ಮಾಡಿ ಮತ್ ನಿನ್ಗೆ ಒಬ್ಬಾಕಿಗೆ ಬರ್ತಿತ್ತು ಸುಸ್ಸು ನನ್ಗೇನು ಬರಲ್ಲ ಸುಸ್ಸು ನಿನಗೆ ಬಂದಾಗ ನನಗೆ ಬರ್ಬೇಕನ್ನ ಸುಸ್ಸು ನಿನಗೆ ಬಂದಾಗ ನಾನು ನೆಬಸು ನಾ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ಸುಸ್ಸು ಆತು ನನಗೆ ಬಂದಾಗ ನಿನ್ನ ನೆಬಸ್ತೀನಿ ನೀ ಕರ್ಕೊಂಡು ಹೋಗಿ ಮಾಡಿಸ್ಕೊಂಬ ಸುಸ್ಸು ತು ಸೋಸು ಏನು ಸೋಸು ಮಲಕೋ ಅಂದೆ ಸೋದಯ್ಯ ನಿಂಗೆ ಕಣ್ಣಿಟ್ಟು ಒಂದು 8 ತಾಸು ನೋಡು 8 ಸೇಪು ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಕಣ್ಣಾಗ ನೀರು ಬರ್ತಾವ ಖರೆ ನಿನಗೇನು ಹುರುಪು ಬರಲ್ಲ ನಿನ್ನ ಮಾತುನು ಬರೋಬ್ಬರಿ ಐತಿ ನಿಂಗೆ ಹೌದಿಲ್ಲ ನಮ್ಮ ಪ್ರಕೃತಿನೂ ಹಂಗಾಗೈತಿ ಏನು ಮಾಡೋಕ್ಕಾಗಲ್ಲ ಮಕ್ಕಳಣ್ಣ ನಿನ್ನ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಿನ್ನ ತುಂಟ ನೋಟದಲ್ಲಿ ಕಂಡೆ ನನ್ನ ಪಾಪ ಸುಮ್ಮನೆ ಮಕ್ಕಳು ಯಾಪ
ನನ್ನ ನೋಡ್ಕೊಂಬಕ್ಕ ಯಾಕ ನನ್ನಂತಂದ್ರೆ ಹುಟ್ಟಿದ್ರು ಹುಟ್ಟಬಹುದು ಮೂಂಡರ ಅಂದೆ ಏನಿಲ್ಲ. ಸಮಯ ರಾತ್ರಿ 9 ಗಂಟೆ. ನೀ ಯಾಕೆ ಇಲ್ಲಿ ಸಟ್ನ ಅಟ್ಟದ ಮ್ಯಾಗ ಹೋಗ್ ಬಾ. ಎಲ್ಲಿ ಅಟ್ಟದ ಮ್ಯಾಗ ಅಡ್ಡದ ಮೇಲೆ ಭಾಳ ದಿವಸ ಆಯ್ತು. ಅದಕ್ಕೆ ಮೋಯಿ 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 ಮೋಯಿ. ಬಾಯ್ ಹೇಳ್ತಾನ ಹೋವ. ಅವ ಯಾಕೆ ಕೇಳ್ತಾನ? ನಿದ್ದಿಗಳಿಗೆ ಯಾಕಂತ ನಾ ಕೊಟ್ಟಿದ್ನಿಲ್ಲ. ನಾ ಹಾಕೇ ಇಲ್ಲ. ನೀನ ತೊಗೊಂಡು ಮಕ್ಕೋಬೇಕಿಲ್ಲ, ಹೊಯ್ಕೊಂಡು ಕುಂದಿರ್ತಿದ್ನೆ ಇಲ್ಲಿ. ಹಾಕೇ ಇಲ್ಲ ಅಂತ. ಯಪ್ಪ ಅವ್ನು ಗೋರ್ಖಾನು ಇದ ಟೈಮಿಗೆ ಬರ್ಬೇಕಾ? ಮಂಚದ ಬುಡಕ್ಕೋ ಸಟ್ನ ಹೋಗು, ನಾ ಮ್ಯಾನೇಜ್ ಮಾಡ್ತೀನಿ. ಗೋರ್ಕಲ್ಲು ಅವನು ಗೊರಕಿ. ಹೆಂಗೆ ಮಕ್ಕೊಂಡ ನೋಡ್ರಿ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಮಕ್ಕೊಂಡಂಗೆ ಆಗೈತಿ. ಬುಡುಕ್ ಹಾವೊಂದ ಕಡಿಮೆ ಐತೆ ಅವಂಗ. ಬಾ ಹೋಗು ಬಾ, ಏನು ಬಾ ಹೋಗು ಮಂದಿ. ಈ ಬಂಧನ್ ತೋ ಪ್ಯಾರ್ ಕಾ ಬಂಧನ ಹೈ. ನಿನ್ನೇನು ದನಗಿನ ಮಾಡೇನೇನ್ಲಿ ಅವ? ಯಾಕ ಒಳ್ಳೆ ಎಮ್ಮಿ ಕಟ್ದಂಗೆ ಕಟ್ಟೇನ ಅದನ್ನ. ಏನಿದು? ಆನಿ ನಾನವನ ಪಾಲಿಗೆ. ಹೌದೌದು, ನಮ್ಮ ಇಬ್ಬರನ್ನು ಹೊತ್ತೆ ನೀನು ಹೇಳೋಕ್ಕಾಗಲ್ಲ. ಅದು ದಿಂಬಿನ ಬುಡಕ್ಕೆ ಚಾವಿ ಇರ್ಬೇಕು. ಸಟ್ಟಕ್ಕೆ ನಾವು ಪಟಕ್ನ ತೊಂಬ. ನಾ ಚಾವಿ ತಂದು ಕೊಡು, ನಾ ಮೊದ್ಲ ತೆಗೆದು ಬಿಡ್ತೀನಿ. ಅವ ಏನು ಹುಚ್ಚಿನ ನಮಗ ಏನು ಮತ್ತ ಸೊಂಟದ ಹೊಡೆದಾರ್ದ ಕಟ್ಕೊಂಡ್ ಬಿದ್ದಾನ. ಹೋಗು, ಆ ಹುಡುದಾರನ ಹರ್ಕೊಂಬ, ಜಲ್ದಿ ಬಾ. ಮೋಯಿ 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 ಮೋಯಿ. ನಾ ಸಿಕ್ಕಾಕೊಳ್ಳೆ. ಮತ್ತ ನೀ ಹೋಗು. ಯಾರು ನೀನು ಹೋಗ್ಯಾ? ನಾನು ಮುದುಕನ್ ಅಸಹಿತಾನೆ ಏನದು? ಒಂದು ಟೈಮ್ನಾಗ ಎಂತ ಅಸಹ್ಯ. ಹೋಗೆ ಏನು ಹ್ಞೂ ಅಂದ್ರೆ ನೀವು ಅದ ಉದ್ಯೋಗ ಮಾಡ್ರಿ ಏನ? ಹ್ಞೂ ಅಂತ ಬರ್ಲ ಬೇಡ. ಬ ಹಿಂಗಂದು ನಾವು ಹಿಮಾಲಯ ಪರ್ವತ ಹತ್ಬೇಕಂತ ಮಾತಾಡಿದ್ಲಕ್ಕಿ ನಾನ ತಕ್ಕೊಂಬರ್ತೀನಿ. ನೀ ಸಪ್ಲ ಮಾಡ್ಬೇಡ. ನಿನ್ನ ಬಾಯ ಜಾಸ್ತಿ ಆಗೈತೆ. ಇವ ಎಲ್ಲಿ ಊಡ ಹಿಡ್ದಂಗೆ ಹಿಡಿತಾನಲ್ಲ. ಬಾಯಿ ಮಾಡಬೇಡ್ರಿ, ಮೊದ್ಲ ಹಿಟ್ ಲಿಸ್ಟ್ನಾಗ ಅದೀನಿ ನಾನು. ಅಡ್ಡ ಬರ್ಲಿಲ್ಲ ಅಂದ್ರೆ ಹಿಡಿದು ಬಿಡ್ತಿದ್ದೆ ಅವನ್ನ. ಯಾರು? ನಾನು ಡಾಕ್ಟರ್ ಕಾಂತೇಶ್. ಡಾಕ್ಟರ್ ಇಲ್ಲಿಗೆ ಯಾಕೆ ಬಂದಿ ಡಾಕ್ಟರ್? ಹೌದು, ನಾ ಇಲ್ಲಿಗೆ ಇದು ನನಗೆ ಇದಾಗಿತ್ರಿ. ಇದಾಗಿತ್ತು ನಿನ್ನ ನೀರಡಿಕೆ ಆಗೈತ್ರಿ. ನೀರಡಿಕೆ? ಅಲ್ಲೋ, ನೀರು ಬೇಕಾದ್ರೆ ನೀನು ಅಡಿಗೆ ಮನೆಗೆ ಹೋಗ್ಬೇಕಾಗಿತ್ತು. ಬೆಡ್ರೂಮ್ಗೆ ಯಾಕೆ ಬಂದು ನನ್ನ ಸೊಂಟದಾಗ ಕೈ ಆಡ್ಸಕತ್ತಿ? ನನ್ನ ಸೊಂಟದಾಗ ಐತೆ ನೀರು. ಇಲ್ಲ, ಕೆಲವು ಮಂದಿ ರಾತ್ರಿ ಎಚ್ಚರ ಆದ್ಮೇಲೆ ತಗೊಂಡು ಅಂತೇಳಿ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ, ಹಂಗೆ ದಿಮ್ಮಿನ ಬುಡಕ್ಕೆ ಏನಾದ್ರು ಇಟ್ಟಿರೇನಂತ ಬೈ ಕೈ ಆಡ್ಸಕತ್ತಿದ್ದೀರಿ. ಎಲ್ಲಿಂದ ಬರ್ತಿರ್ಲಿ? ನಡರಾತ್ರಿಯಾಗ ಬಂದು ನೀರು ಕೊಡ್ರು, ಗ್ಲಾಸ್ ಕೊಡ್ರು, ಉಪ್ಪಿನಕಾಯಿ ಕೊಡ್ರು. ನೀನು ಬ್ರ್ಯಾಂಡಿ ಶಾಪ್ ಅಂತ ಹೇಳಿದೇನೆ? ಗೊತ್ತಲ್ಲ ಇದ ಬಂದು ಇನ್ನೊಂದ್ಸಲ ಬರಕ್ಕೆ ಹೋಗ್ಬೇಡ. ನನ್ನ ನಡಿ ಅಂದಂಗೆ ಸೇಬವ್ರ ಏನ್ರಿ ಅದು? ಯಾವ್ದ? ನಾನು ಹೇಳ್ತೇಕಿ ನೀನು ಬೇರೆಕಿನ ಕರ್ಕೊಂಬಂದು ಮಲ್ಕೊಂಡೆ ಅಂತ ತಿಳ್ಕೊಂಡೆ. ನಾನು ಕಾಮ್ ಹೆಚ್ಚಾಗಿ ನಾನು ಒಂದಕ್ಕ ಎಣ್ಣೆ ಬೆಣ್ಣೆ ಇಲ್ಲ, ಇನ್ನೊಂದು ಕೂಡ ಹೊನ್ನತ್ಯವ ಅಂದಿದ್ರಂತ. ಅದಲ್ರಿ ನಾ ಅಂದಿದ್ದು, ಕಾಲಿಗೆ ಸರಪಳಿ ಏನ್ರಿ ಅದು? ಯಾವುದು ತೋರಿಸ್ಬೇಡ ಅಂತ ಮಾಡಿದ್ದೆ, ಅದನ್ನ ನೋಡಿಬಿಟ್ಟಲ್ವ ಮರಾಯವ. ನಿನಗೊಂದು ವಿಷಯ ಗೊತ್ತೇನ ತಮ್ಮ? ಇಲ್ರಿ, ಹೊಸವ ಕೇಳ್ಬೇಕ್ರಿ. ರಾಜ ಭರತರು ಹರಿಯರು ಒಂದು ಮಾತು ಹೇಳ್ಯಾರ. ಏನ್ರಿ? ಪತ್ನಿ ಪಕ್ಕದಲ್ಲಿ ಮಲಗಿ ಹೇಳೆಂದು ಗಾಢ ನಿದ್ರೆ ಹೋಗದಿರು ಮಾನವ.
ತಸ್ಮಾ ಜಾಗ್ರತು ಜಾಗ್ರತ. ಎಲ್ಲಿ ಮಠ ಜಾಗೃತಿ ಇರ್ಬೇಕು ನಾವು? ನೀ ದೆತ್ತು ಮಠ ಮತ್ತು ಒಂದು ದಿವ್ಸ ಚಂದ, 2 ದಿವ್ಸ ಚಂದ, ವರ್ಷಾನಗಟ್ಲೆ ಹೆಂಗಪ್ಪ? ಹೌದೌದು. ಅದಕ್ಕೆ ಬೇಡ ಬೇಡ ಅಂತ ಸರಪಳಿ ಹಾಕೇನಿ. ಆ ಹೆಣ್ಮಗಳು ಇಷ್ಟು ಮಾತಾಡಿದ್ರು ಸುಮ್ ಗಪ್ ಚುಪ್ ಮಕ್ಕೊಂಡಾಳ. ಏನ್ ರೋಗಿಗೆ ಐತೇನ್ರಿ? ಐತಿ. ಹೌದ್ರಿ. ನಿದ್ದಿಗಣ್ಣಾಗ ಎದ್ದು ಅಡ್ಡಾಡೋ ಚಟ ಐತಕಿ. ವಾ 3 ಸಲ ನಮ್ಮ ಹಿತ್ತಲ ಬಾಯಾಗ ಹೋಗಿ ಬಿದ್ದಾಳಕಿ. ಹೆಣ್ಮಗಳ್ರಿ? ನಾನು ಜುಗದ್ ಎತ್ಕೊಂಬಂದೇನಕಿನ್ನ. ನೀವು ಹಾಂ, ಈ ಪರಿಸ್ಥಿತಿಯಾಗು ಜಿಗದಿಂದ ಆ ನಮನೆ ಆಗಿದ್ ನಾನು. ಓ ಕಾಲ್ಕಿ ಸೋಂಡ ಬಿದ್ದಿರ್ರಿ ನಿಂಗೆ? ಬಂಡಿ ಬಡಿತಿಲ್ಲೆ ಮತ್ತೆ ಹಿಂಗ್ ಮಾಡೇನಿ. ಓ ಹಿಂಗ್ 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 ಬಡದ್ ಬಾಯ್ ಬಿದ್ದಿರಿ. ಅದಕ್ಕೆ ಮತ್ತ ಆಮೇಲೆ ನಿದ್ದಿಗಣ್ಣಾಗ ನಿಮ್ಮ ರೂಮಿಗೆ ಬರಬಾರ್ದು. ಅಯ್ಯೋ ಮೊದ್ಲು ಹುಡುಗಿಯರ್ ಕಂಡ್ರೆ ಆಗಿ ಬರೋದು. ಹಾ ಹುಡುಗಿಯರ್ ನೆಳ ಬಿದ್ರು ಮೂರ್ಛೆ ಹೋಗ್ಬಿಡ್ತೀನಿ. ಹೌದಲ್ಲ? ಹ್ಞೂನ್ರಿ. ನಿಮ್ಮ ಸೇಫ್ಟಿಗೆ ಸರಪಳಿ ಹಾಕ್ಯಾನ. ಸೇಬೋರ ನನ್ನ ಸಲುವಾಗಿ ನೀವು ಎಂತೆಂತ ತ್ಯಾಗ ಮಾಡಿ ಎಂತೆಂತ ಕೆಲಸ ಮಾಡಕತ್ತೀರಿ. ತಿಂಗಳಾಗೊಟ್ಲೆ ಲಕ್ಷ ಕೊಡ್ತೇನೆ ಅಂತ ಅಂದಿಪ್ಪ. ಅಲ್ಲೋ ಬೆಟ್ಟ ಸರ್ತೀವಿ ಮೇಲೆ ಲಕ್ಷ ಅಂದಿ. 28 ಸಲ ಭೇಟಿ ಆದಿ, 1 ಲಕ್ಷನೇ ಇಲ್ಲಲ್ಲ. 2 ಸತಿ ಭೇಟಿ ಆದಾಗ 1 ಲಕ್ಷ ಪೂರ ಆಗತ್ತೀರಿ ಅದು. ಡಾಕ್ಟ್ರ ನೀನು? ಹ್ಞೂನ್ರಿ. ಮತ್ತೆ 1 ದಿವ್ಸನೂ ಹೊರಗೆ ಹೋಗಿದ್ ನೋಡಿಲ್ಲ ನಾನು. ನಾ ಅಂತ ಸಾದಾ ಪಾದಾಗ ಡಾಕ್ಟರ್ ಅಲ್ರಿ. ಫೋನ್ ಮ್ಯಾಗ ವ್ಯವಹಾರ ನಾವೆಲ್ಲ ಹೌದಾ? ಫೋನ್ ಮ್ಯಾಗ ಬಗೆಹರಿಸ್ಬಿಡ್ತೇನ್ರಿ. ಯಾರೇನಾರ ಆರಾಮಿಲ್ಲ ಅಂತಾರಲ್ರಿ, ಸಟ್ನ ಹೋಗಿ ಪಟ್ನ ಮುಗಿಸಿ ಬಂದ್ಬಿಡ್ತೇನ್ರಿ. ಫೋನ್ ಮುಖಾಂತರ ಹೋಗವ. ಹ್ಞೂನ್ರಿ. ಫೋನ್ ಮಾಡಿಬಿಟ್ಲೆ ಹೋಗಿ ಹರಿದು ಹೊಲ್ದು ಬಂದ್ಬಿಡ್ತೇನ. ಅದಕ್ಕೆ ಆಪರೇಷನ್ ಅಂತಾರ್ರಿ. ಇದ ಬಂದು ಇನ್ನೊಂದ್ಸಲ ಬರಕ್ ಹೋಗ್ಬೇಡ. ಯಾಕ್ರಿ? ಗಂಡ ಹೆಂಡ್ತಿ ನಾವ್ ಏನಾರು ನಡೆಸಿರ್ತೇವೆ ಇಲ್ಲೇ, ಎಲ್ಲ ಹಾಳು ಮಾಡಿರ್ತೇವೆ. ಏನಾರು ನಡೆಸ್ತಾನಂತ ಕರ್ಮ. ಇಲ್ಲಿಂದ ಮಂಚದ ಹತ್ರ ನಡ್ಕೊಂತ ಹೋಗಾಕ 3 ದಿವಸ ಬೇಕು ಅವಂಗ. ಏನ್ ನಡೆಸ್ತಾನ? ನಾ ಬರ್ಲಿ? ಯಾರು ನೀ ಕೇಳಕತ್ತೀನಿ? ನಿಮಗ ಕೇಳದೆ ಒಂದು ಈಕಿ ನೋಡ ಅಂತಾಳೆ. ನನ್ನ ಚಿನ್ನ, ನನ್ನ ರಾಮನ. मेरे प्यारी प्यारी सूरत को किसी की नजर न लगे, ಮಾರಿ ಮುಚ್ಚುಕೋ ತುಂಬ ಹಚ್ಚುಕೋ. ಬರೀ ತಿನ್ನೋದು ಬೀಳೋದು, ತಿನ್ನೋದು ಬೀಳೋದು, ತಿನ್ನೋದು ಬೀಳೋದು. ಏನ್ರಿ ನಿಮ್ದು ಆಸೆ ಆಕಾಂಕ್ಷೆ? ನಿಮ್ಗೊಂದು ಮುತ್ತನ್ನು ಕೊಡಲೆ, ಏನು ಎತ್ಕೊಂಡು ಹೋಗಿ ಬಚ್ಚಲ್ದಾಗ ಕೆಡವಲೆ? ಅವೇನು ಕೇಳಂಗಿಲ್ಲ ಬಿಡಂಗಿಲ್ಲ. ಸಮಯ ರಾತ್ರಿ 10 ಗಂಟೆ. ಏನಾಯ್ತು? ತ್ರಾಸ ಮಾಡಾಕತ್ತೈತಿ. ಆರಾಮೈತಲ್ಲ? ನೀ ಉಸಿರಾಟಕ್ಕೆ ತೊಂದರೆ ಆಗಾಕತ್ತೈತಿ. ಇದ್ದಲ್ಲ ಡಾಕ್ಟರ್ ಕರಿ. ಇಷ್ಟೊಂದಾಗ ಎಲ್ಲಿ ಸಿಗ್ತಾನೆ ನಿನಗ? ಮೇಲೆ ಡಾಕ್ಟರ್ ಚಾವಿತ ಇಲ್ಲ ನೋಡಿ, ಇಲ್ಲಿ ದಿಂಬಿನ ಬುಡಕೈತಿ ನೋಡ. ಯವ್ವ ಯವ್ವ ಸೋಳ ಮಾತಾಡ್ತೀಯ ನೀನು? ಯಾಕ ಏನಿಲ್ಲ ಹೇಳು. ಕರಿ ಕರಿ ಜಲ್ದಿ ಕರಿ. ಡಾಕ್ಟರ ಮೊಕಣ್ಣ ಮೊಕಣ್ಣ ಎದ್ದೇನಿ ಎದ್ದೇನಿ ಎದ್ದೇನಿ. ಅಲ್ಲೋ ಡಾಕ್ಟ್ರ, ಏನ್ರಿ? ನೀ ರೂಮ್ನಾಗ ಹೋಗಿ ಮಕ್ಕೊಂಡಿರ್ತೀವ ಏನ್ ನಮ್ಮ ಬಾಗಿಲು ಮುಂದೆ ಮಕ್ಕೊಂಡಿರ್ತೇನೆ? ಏನ್ ನಿಮಗೆ ಅವಾಗ ಹೇಳಿದ್ನಲ್ರಿ ನಾನ್ ಮೊಬೈಲ್ ಡಾಕ್ಟರ್ ಅಂತ ಹೇಳಿ. ಹೌದಾ? ನಾನು ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು, ಸಟಕ್ ನಾ ಬಂದೇ ಬಿಡ್ತೀನಿ. ತ್ರಾಸ ಭಾಳ ತ್ರಾಸ ಆತ್ರಿ. ಇಲ್ಲಿ ತಡ್ರಿ, ಒಣಗಿ ಯಾ ಚಲೋ ಡಾಕ್ಟರ್ ಆದ್ರೆ ಕರ್ಕೊಂಡ್ ಬರ್ತೀನಿ. ನೀ ಡಾಕ್ಟರ್ ಇಲ್ಲಣ್ಣ? ಯಾವ ನೀನ? ಹೌದು ಹೌದು. ಮತ್ತ ನಾನು ಬೇರೆದ್ರ ಸ್ಪೆಷಲಿಸ್ಟ್ ರೀ. ಆದ್ರೂ ನೋಡ್ತೀನಿ ತೋರಿ. ನೋಡಪ್ಪ ಯಪ್ಪ ನೋಡು. ಯವ್ವಾ ಸಮಾಧಾನ ಮಾಡು. ಇದು ಬಾಯಿಂದ ಉಸಿರು ತಗೋರಿ. ಯಪ್ಪ ಉಸಿರು ತಗೋ ಅಂತಿದ್ದು ರಾಗ ತಗೋ ಅಂತ ಹೇಳಿಲ್ಲ ನಾನು. ವಾಟ್ ಅ ಮೆಡಿಕಲ್ ಮಿರಾಕಲ್. ಏನಾಯ್ತು? ನಿಮ್ಮ ಗಂಡನಿಗೆ ಅದೇ ಇಲ್ಲ. ಇಲ್ಲೆಲ್ಲ ನೋಡ್ಬಿಟ್ಲೆ ಅದ ಇಲ್ಲದ ಗೊತ್ತಾಗ್ಬಿಡ್ತಾ ನೀನು? ಅದು ಹೆಂಗೋ? ಅಲ್ರಿ ನಿಮ್ಗೆ ಹಾಲ್ಟೇ ಇಲ್ಲ. ಅಷ್ಟೊತ್ತನ ಅರ್ಧ ತಾಸು ಚೆಕ್ ಮಾಡಿದ್ರೆ ಸೌಂಡ ಬರಕತ್ತಿಲ್ಲ. ಕಿವಿಯಾಗ ಇಟ್ಕೊಂಡು ಮೊದ್ಲು ಅದನ್ನು ಇಟ್ಟಿಲ್ಲ. ನೀ ಇಟ್ಕೊಳ್ಳಾರ್ದ ನೋಡವ ನೀ. ಮೆಚ್ಕೊಂಡೆ ನೀನು ಡಾಕ್ಟರ್. ಸಾರಿ ಸಾರಿ. ಹಾ ಐತೆ 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 ಬಡ್ಕೊಳ ಆತೈತಿ. ಎರಡು ಮಾಸ್ತರ್ ಅದಣ್ಣ. ಹಾ ಅವಾಗ ಅವಾಗ ಎದ್ದು ಹೋಗ್ಕನ ಕುಂದ್ರಿಸ್ಬೇಕ್ರಿ ಅಂತ. ಎದ್ದು ಹೋಗ್ಬೇಡ ಅಂತ ಹೇಳಂಗ. ಹಾ ಹಾ ಇದು ಕಣ್ಣು ಮ್ಯಾಗ ಮಾಡ್ರಿ, ಮ್ಯಾಗ. ಹಾ ಇದು ಹೋದ್ಮ್ಯಾಗ ಸೀದಾ ಮ್ಯಾಗ.
ಇದು ಕಣ್ಣು ಆ ಕಡೆ ಈ ಕಡೆ ಹೋಗ್ಬಾರ್ದು ಮ್ಯಾಗ ನರ ಕಾಣ್ಬೇಕ್ರು ನಾಲ್ಗೆ ಹೊರಗೆ ತೆಗೀರಿ ಹಾ ಹೊರಗೆ ಬಾ ಬರ್ತೀನಿ. ಸೀದಾ ಹೊರಗೆ ಬಾ ಬರ್ರಿ. ಹೊರಗೆ ಬಾ ಬಾ ಇಲ್ಲಿ ಮಟ್ಟ ಬರ್ಬೇಕದು ಒಂದು ಕೆಲಸ ಮಾಡಿ ಹಿಡಿದು ಜೋತ್ ಬಿದ್ದು ಬಿಡ ಅದನ್ನ. ಎಷ್ಟು ಮಟ್ಟ ಬರ್ತೈತೆ ಅದ ಇಲ್ಲಿ ಮಟ್ಟ ದಾಡಿ ಬರ್ತಾವ ದಾಡಿ ನಾನು ಬರೋವಲ್ರಿ 6 ತಿಂಗಳ ಬರ್ತಾವ ಇನ್ನೂ ಬಿಡು ಹಂಗ. ಇದು ಸ್ವಲ್ಪ ಬಾಕ್ರಿ 500 ಒಂದು ಸೋಪ್ ಹಚ್ಚ ಬಾಕ್ರಿ ಅಂದೆ ಬಗ್ಬೇಕ. ಮಿಸ್ಟರ್ ಸೇಬೋರೆ ನಿಮ್ಮ ಸಮಯ ಗತಿಸಿ ಹೋಗಿದೆ ಅಂದ್ರೆ ನಿಮ್ದು ತುಂಬಿದೆ ಇವಂಗೆ ಫೋನ್ ಮಾಡು. ಯಾರಿಗೆ? ಏನದು ಸೆಪ್ಟಿಕ್ ಟ್ಯಾಂಕ್ಗ ತುಂಬೈತಂತ ಫೋನ್ ಮಾಡಿಬಿಡು. ಯಪ್ಪ ನಿನ್ನ ಮನೆ ತುಂಬೆ ತಂದಿಲ್ಲ ನಾನು ಹಾಂ ನಿಮ್ದು ತುಂಬೆ ತಂದೆ ನಂದ ತುಂಬೈತೆ. ನಿಮಗೊಂದು ದೊಡ್ಡ ರೋಗ ಬಂದೈತ್ರಿ. ಆ ರೋಗದ ಹೆಸರು ದೊಡ್ಡ ರೋಗ H1 H2 ಯಾವಾಗ ಬರ್ತೈತಿ? H2 ಬಂದು ಹೋದ ಮ್ಯಾಗ ಬರ್ತೈತ್ರಿ. ಅಲ್ರಿ H1 ಅಂದ್ರೆ ಹಂದಿ ಜ್ವರ ಬಂದೈತಿ ನಿಮಗ. ಹಂದಿ ಜೊತೆಗೆ ಸಂಪರ್ಕನೇ ಇಲ್ಲ ನಂದು. ಏನಿದ್ರು ಮಂದಿ ಜೊತೆಗೆ ಅದೇನಿದೆ. ನೀವು ದಾರ್ಯಾಗ ಅಡ್ಡಾಡ್ಬೇಕಾರೆ ಮಗ್ಳು ಹಂದಿ ಅಡ್ಡಾಡಿರ್ತಾರಿಲ್ರಿ, ಆ ಹಂದಿ ಮೇಲೆ ಕುಂತು ಸೊಳ್ಳಿ ಕಡಿದೈತ್ರಿ. ಆ ಸೊಳ್ಳಿ ಬಂದು ಸೀದಾ ನಿಮ್ ಮೂಗನಾಗ ಸಿಕ್ಕೊಂಡೈತಿ. ಅಲ್ಲಿ ಏನದು ಇದು ಸ್ಪ್ರೆಡ್ ಆಗೈತ್ರಿ. ಏನದು ಏನಂತಾರ ಬ್ಯಾಕ್ಟೀರಿಯಾ. ನೋಡು ಬ್ಯಾಕ್ಟೀರಿಯಾ ಎಲ್ಲ ಹರಡಕತ್ತೈತಂತ. ಅದಕ್ಕೆ ಮತ್ತೆ ಇದು ಇಲ್ಲ ಔಷಧ. ಒಂದು ಔಷಧಿ ಐತ್ರಿ ಕೊಡ ಆಮೇಲೆ. ಇದು ಮಾತು ಅರ್ಜೆಂಟ್ ಬಾಲೆ ಹೊಡ್ಕೊಂಡ್ ಬಾಲೆ. ಅದು ನಿನ್ ರಾತ್ರಿ 4 ತಂದಿದ್ದಲ್ಲ ಹುಡ್ಕ 3 ಖಾಲಿ ಮಾಡಿ ಇಬ್ರು ಸೇರಿ ಇನ್ನೊಂದು ಐತಿ ಸಟ್ಟ ತೊಂಬ ಹೋಗು. ಏಯ್ ಅವನೇನು ದಡ್ ನನ್ನ ಮಗನ ಮಾಡಿ ಮೂಗಿಗೆ ವಾಸನೆ ಬಡ್ದು ಸರಿ ಅಂತ ಗೊತ್ತಾಗುದಿಲ್ಲ. ಹೌದಲ್ಲ ಎಮ್ಮಿಗೆ ಹಾಕ್ತಾರ ಗೊಟ್ಟ ಅದನ್ನ ತೊಂಬ ಹೋಗ. ನಾ ಸಾಯ್ತೇನೆ ಕಣೆ, ನಾ ಸಾಯ್ತೇನೆ. ನಾದಿನ ಅಷ್ಟೇ ಹೆಸರಿಗೆ ಹಚ್ಚಿಟ್ಟು ಸಾಯಿ. ನಿನ್ನ ನಡಬರ್ಕು ಒಂದು ಮಗು ಆಗಲಿ, ಆಮೇಲೆ ಆಸ್ತಿ ಬರೀತೇನೆ. ಬರತೈತಿ ಬರಕತೈತೆ. ಏ ನೀ ಏನ್ ಜನದ ಡಾಕ್ಟರ್ ಏನ್ ದಣ್ಣದ ಡಾಕ್ಟರ್ ನೀ? ನಾವಾಗ ಹೇಳಿಲ್ರ ನಾನು ಜವಾರಿ ಡಾಕ್ಟರ್ ಅಂತ ಹೇಳಿ. ಜವಾರಿ ಅದು ಔಷಧಿ ಬಹಳ ಕೈ ಇರ್ತೈತಿ. ಹಾ. ನಿಮ್ ಮೂಗಿಗೆ ವಾಸನೆ ಬಂತಂದ್ರ ಬಕ್ಕಂತ ಉಲ್ಟಿ ಹೊಡೆದ್ರ ಲಾಸ್ ಆಕೈತಿ. 1000 ರೂಪಾಯಿ ಕೊಟ್ಟು ತಂದಿರ್ತೀವಿ. ತೋರಿ ಇಟ್ಕೋರಿ ಇರ್ಲಿ ಇಟ್ಕೊಂಡ್ರೆ ಅರ್ಧ ಉಳಿಸ ನಾಳೆಗೆ ಏನಾತ್ರಿ? ಇನ್ನೊಂದು ಹಣೆ ಐತಿ. ನಂಪಲ್ರಿ ಹನಿನೂ ಬಿಡಂಗಿಲ್ಲ ಅಂತಾರ. ಏನ್ ಕಡ್ಕೋಯ್ತು ನನ್ನ ಔಷಧಿನ ಹಂಗ್ರಿ ಅದು. ಶವಾಸ್ ಅಂದಂಗ ಈಗ ಏನ್ ಅನ್ಸಕತ್ತೈತಿ? ಉಪ್ಪಿನಕಾಯಿ ಬೇಕು ಅನ್ಸಕತ್ತೈತಿ. ಅವೆಲ್ಲ ತಗೋಬಾರ್ದ್ರಿ. ಈಗ ನೀವು ಒಪ್ಪತ್ನಾಗದಿರಿ. ನನ್ನ ಹೃದಯ ಬಿಚ್ಚಿ ಹೇಳ. ಏನ್ ಹೇಳ್ರಿ? ಫ್ಯಾಮಿಲಿ ಡಾಕ್ಟರ್. ಅಯ್ಯೋ ದೊಡ್ಡ ಸ್ಥಾನ. ನಮ್ಮ ಫ್ಯಾಮಿಲಿನೇ. ಅಯ್ಯೋ ನಮ್ದು ನಿಮ್ದು ಒಂದ ಫ್ಯಾಮಿಲಿನೇ. ನಾವು ಫ್ಯಾಮಿಲಿ ಕಂಪೌಂಡರ್. ಇದು ಇನ್ ಮ್ಯಾಗಿಂದ ಬಾಡಿಗೆ ಕೊಡಕ್ ಹೋಗ್ಬೇಡ್ರಪ್ಪ. ಹೊಯ್ಕೋ ತಗೋಣ. ಬಿಡ ಪರದೇಶ ಅದ ಬರೀ ಔಷಧ ಕೊಟ್ಟಿ ಗುಳಿಗೆ ಕೊಡಲ್ಲಣ್ಣ. ಅದು ನೀವು ಕೇಳಿ ಸುಮ್ಮನೆ ನಿಂತಿದ್ದೀರಿ. ನಾನು ಕೇಳೇನ ಇಲ್ಲ. ಈಗ ತರಿಸ್ತೀನಲ್ಲ ಓಡುವಾಗ ಸಟ್ ನಾ ದಿಂಬಿನ ಬುಡಕ್ ಇಟ್ಟಿದ್ನಲ್ಲ ಗುಳಿಗೆ. ಅದು ಮಳ್ಳಿಗಿರಿ ಕುಮ್ಮೆ ಕೊಡೋದು ತುಂಬ ಪಟ್ನ. ಅವ್ರು ಡಾಕ್ಟರ್ ಹೌದಲ್ಲ ಅಂತ ಚೆಕ್ ಮಾಡಕತ್ತೀನಿ. ನೀವು ಎದೆ ಹೊಡಿಬೇಡ್ರಿ. ನಿಮಗೊಂದು ದಂಡಿಗೆ ಹಚ್ಚ ಕಳಿಸ್ತೀನಿ. ಯಾವ್ದದು? ವಯಕ್ರ ಅಂತ ಹೇಳಿ. ವಯಾಗ್ರ ಪವರ್ ಇರ್ತೈತೆ. ಡಬಲ್ ಟ್ರಿಬಲ್ ಪವರ್ ಇದು. ಕೊಡ ಏ ಕೈಯಾಗಲ್ಲ ಸೀದಾ ಬಾಯಾಗ. ಹೌದಾ? ಹೋಗಿ ನೀವು ಆನ್ರಿ. ನೀರು ಕುಡಿಸ್ರಿ. ಸಟ್ನ ಆನ್ರಿ. ಗಾಡಿ ಒಳಗರ ಹೋಗ್ಬೇಕು ಬೇಡ. ನೀರು ಕುಡಿಸ್ರಿ. ಎರಡ ಸಾಕು. ಬೆಳತನ ಏನದು? ಎರಡ ಸಾಕಣ್ಣ. ಎರಡಕ್ಕ ಸಾಕ್ರಿ. ಸಾಕು ಬಿಡಪ್ಪ, ನನಗೂ ಸಾಕ. ನಿಮಗ್ ಸಾಕಾದ್ರೆ ಸಾಕು. ಲಾರಿ ಲೋಡ್ ಆಯ್ತು. ನಿಂಗೆ ಚೇಲಾಡ್ದಂಗ ಆಗಕತ್ತೈತಲ್ಲಿ. ಅದು ಮಿಸ್ಟರ್ ಸೇಬೋರೆ. ಯಾರವ? ನಾ ಇಲ್ಲಿ ಡಾಕ್ಟ್ರಿ.
ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆದ ಕಾರಣ ನಿಮ್ಗೊಂದು ಸಲಹೆ ಕೊಡ್ತೀನಿ. ಏನ್ ಸಲಹೆ? ನೀವು ಫುಲ್ ಬೆಡ್ ರೆಸ್ಟ್ ಮಾಡ್ಬೇಕೀಗ. ನನ್ಗೆ ಗೊತ್ತಿಲ್ಲ. ರೆಸ್ಟ್ ಮಾಡ್ಬೇಕನ್ನ ನನ್ಗೆ ಗೊತ್ತಿಲ್ಲ. ಅಲ್ರಿ, ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಕತ್ತೀನಿ. ಫ್ಯಾಮಿಲಿ ಡಾಕ್ಟರ್, ಕಿಸ್ಬಾಯ್ ಡಾಕ್ಟರ್. ಇದು ಬೇಕಾಗಿತ್ತು ನನಗ. ನಿಂಗೆ ಡಾಕ್ಟರ್ ಅಂತ ಯಾರ ಮಗ ಅಂತ ನಿನ್ನ? ಯಾಕ್ರಿ? ಅದು ನೋಡಿ, ಕೂದಲ ಯಾವ ಮನೆ ಅದಾವು, ದಾಡಿ ಯಾವ ಮನೆ ಅದಾವು. ನೀವು ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದಿರಿ ಎಲ್ಲೇ ನೀವು? ಇದ್ದಂಗೆ ಹೇಳಕತ್ನಲ್ಲ, ನೀ ಸೇರಕತ್ ಬಿಡ್ಲಿ. ಮರ್ಯಾದೆಯಿಂದ ಹೇಳ್ತೇನೆ, ಬೆಳಕು ಕರೆದು ಕೊಟ್ಲಿ, ಮನಿ ಬಾಡಿಗೆ ಕೊಟ್ರಿ ಬೇಷಾತ. ಇಲ್ಲ ನಿಮ್ಮವ್ರ ಮೆಟ್ಟಿಲ್ ಹೊಡೆದ ಬಿಡ್ತೇನೆ ನಿಮ್ಮನ್ನ. ನಿಮ್ ಸುಖನ್ ಮಾತಾಡ್ತಾನಲ್ಲ, ಏನ ಏನ್ ಹೇಳ್ಯಾರ ಹೇಳೋಗ? ಆಗಲೇ ಬಾಡಿಗೆ ನೀವ ಕೊಡ್ಬೇಡ ಅಂದ್ರಲ್ಲ. ಬರಲಿ, ನೀವ್ ಎಷ್ಟು ಮಂದಿ ಅದೀರಿ? ಬರಲಿ. ಇಬ್ರು ಅದಾರ. ನಾವ್ ಒಬ್ಬನೇ ಅದೇನೆ. ಬರಲಿ. ನಾ ಹೋಗಲಿ. ನೀ ಮಕ್ಕಳೇ ಬರಲೇ 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 ಬರಲೇ. ಸಮಯ ರಾತ್ರಿ 11 ಗಂಟೆ. ಗುಳಿಗೆ ಕೊಟ್ಟಾನ, ಎಲ್ಲ ನರ ನಾಡಿಗಳೆಲ್ಲ ಎಲ್ಲಿ ಇಳಕತ್ತು ಬಿಟ್ಟವಲ್ಲು ಯಪ್ಪ. ಮಕ್ಕೊಂಡಿಲ್ಲ ಇಲ್ಲ ಹೆಂಗೆ? ಇಲ್ಲೇ ಬಾ, ಇಲ್ಲೇ ಬಾ. ಅಲ್ಲಿ ನೋಡಿಲ್ಲ ಅದೇ ಹುಷಾ ಹುಷಾ ಹುಷಾ. ಹಂದಿ ಮಾಡಿ ಎಲ್ಲಿ ಹೊಸ ಹೊಸ ಅನ್ನಕ್ಕ ನನಗೆ ಹೇಳ್ತಿಬೇಕು ಬಿಡಲ್ಲ. ರೆಸ್ಟ್ ಮಾಡ್ರಿ. ಒಟ್ಟ ಬಿಡಕ್ ಹೋಗ್ಬೇಡ, ಬಿಟ್ಟಂದ್ರೆ ನಿನ್ನ ರೇಪ್ ಮಾಡಂಗ್ ಕಾಣ್ತಾನೆ. ಕಟ್ರಿ ಬಿಗಿತ್ನ ಕಟ್ರಿ ಅಲ್ಲಿ. ಕಟ್ಟಿದ್ರಾ? ಕಟ್ಟಿನ ಬೇಕಿತ್ತಂಗ್ ಕಟ್ಟಿನಿ. ಕಟ್ಟಿದೀವ್ರಿ. ಮಿಸಿಗಾಡಲ್ಲ. ಕಟ್ಟಿರಿ. ಕಟ್ರಿ ಮನೆಗೆ ಹೋಗ್ರಿ. ಹೋಗಲ್ಲ ರೀ ನೀವ ಒಂದು ಉಪ್ಪ ಕೊಡ್ಬಾ. ಉಪ್ಪ ಬಾಂಡೆ ಬರಲ್ಲ ಬರಲ್ಲ. ಸರ್ಪಳಿ ಹರ್ಕೊಂಬರ ಮಗನ. ಬಲ್ಲ ಬಾ. ನಿಂಗೆ ಸ್ವಿಚ್ ಆಫ್. ಹುರುಪ್ನ ಮಂಚದ ಕಾಲ ಸ್ವಚ್ಛ ಮಾಡುದು ನೋಡವ. ಯಪ್ಪ, ಒಂದು ಮತಗಾಸನ ಕಂಟ್ರೋಲ್ ಮಾಡ್ದಂಗ ಆತ್ ನಮ್ಮ ಮನೆ ಬರ. ಅವನಿಗೆ ಏನಾತು? ಏನಾತು? ಮಕ್ಕಳು ಅಂತೇಳಿ ಒಂದು ಕ್ವಾರ್ಟರ್ ಹೊಡ್ಕ ಮ್ಯಾಗ 2 ವಯಗ್ರ ಗುಳಿಗೆ ಕೊಟ್ಟಿದ್ದೆ. ಹಂಗಂದ್ರೇನು? ವಯಗ್ರ ಅಂದ್ರೆ ಮನುಷ್ಯನ ನರನಾಡಿಗಳೆಲ್ಲ ನೆನವ ಚೈತನ್ಯ ಬಂದು ನರಗಳೆಲ್ಲ ಶಟಿತಾವ. ಡಬಲ್ ಪವರ್ ಡಬಲ್. ಡಬಲ್ ಪವರ್ ಅಂತ ಹೆಣ ಎತ್ತಕ್ ಯಾರ್ದಾರ ಹೆಣ ಎತ್ತಿ ನೀನು? ಸಣ್ಣ ಹುಡುಗರು ತಲೆ ಕಡಿಸ, ಸಣ್ಣ ಹಾಕಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು. ದೊಡ್ಡವ್ರ ಜಗದಾಗ ಇರಬಾರ್ದು ನೀನು. ಮತ್ ನಮ್ಮಿಬ್ಬರದು ಮಕ್ಕೊಂಡ ಹಚ್ಚಿ ಹಡ್ದ ಬಿಡ್ತೀನಿ. ಏನು ಗಂಟು ಬಿದ್ದಾವ್ರಿ ಇವು. ಇದು ನೋಡಿದ್ರಿ ಹಿಂಗ ಯಾರಿಗೆ ಹೇಳ? ಹೆಂಗ ಬಾಳಿ ಮಾಡಲಿ ಯವ್ವ ಈ ಮುದುಕ ಗಂಡನ ಕೂಡ. ಹೆಂಗ ಬಾಳಿ ಹೆಂಗ ಬಾಳಿ ಹೆಂಗ ಬಾಳಿ ಮಾಡಲಿ ಯವ್ವ. ಜಯೇಶ್ವರಿ, ಎಂತ ಸಂದಿಗ್ಧ ಪರಿಸ್ಥಿತಿ ಇದು. ಇಬ್ಬರ ಹೆರಿಗೆಯನ್ನು ನಾರ್ಮಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೆ, ಆದ್ರೆ ಪರಿಸ್ಥಿತಿ ಕೈ ತಪ್ಪಿ ಹೋಗ್ತಾ ಇದೆ. ಡಾಕ್ಟ್ರೇ, ಇಂತಹ ಪರಿಸ್ಥಿತಿಲಿ ನೀವೇ ಕೈ ಚೆಲ್ಲಿ ಕುಳಿತರೆ
ನನಗೆ ತುಂಬಾ ಭಯವಾಗುತ್ತೆ. ನೋಡಿ, ನೀವು ಅದೇನು ಪ್ರಯತ್ನ ಪಡ್ತಿರೋ ಗೊತ್ತಿಲ್ಲ, ದುಡ್ಡು ಅದಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ, ಆದ್ರೆ ಅವರಿಬ್ಬರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಡಾಕ್ಟರ್, ಪ್ಲೀಸ್. ಅಣ್ಣ ಅಣ್ಣ ಬಂದೆ ಅಮ್ಮ. ಜಗದೀಶ, ಅಪ್ಪಾಜಿ, ಯಾಕೋ ಡಾಕ್ಟರ್ ಗಾಬರಿಯಿಂದ ಹೋದ್ರಲ್ಲ? ಏನೋ ಗೊತ್ತಿಲ್ಲ ಅಪ್ಪಾಜಿ, ಟ್ರೀಟ್ಮೆಂಟ್ ಜಗದೀಶ್, ಗುಡ್ ನ್ಯೂಸ್. ಏನದು? ನಮ್ಮ ನರ್ಸ್ ಹೇಳಿದ್ಲು ಗಂಡು ಮಗು. ತುಂಬಾ ಥ್ಯಾಂಕ್ ಯು ಡಾಕ್ಟರ್. ಆ ದೇವರ ದಯೆ, ನಿಮ್ಮ ಪರಿಶ್ರಮದಿಂದ ನನ್ನ ಸೊಸೆ ಗಂಗಾಳಿಗೆ ಯಾವ ತೊಂದರೆನೂ ಆಗ್ಲಿಲ್ಲ. ಯಜಮಾನ್ರೇ, ಮಗು ಆಗಿದ್ದು ನಿಮ್ಮ ಸೊಸೆ ಗಂಗಾಳಿಗಲ್ಲ, ಮತ್ತೆ ಗೌರಿಗೆ. ನೋಡಿ, ಇನ್ನೊಬ್ಬರ ವಿಷಯ ನನಗೆ ಬೇಕಾಗಿಲ್ಲ. ನನ್ನ ಸೊಸೆ ಗಂಗಾ ಹೇಗಿದ್ದಾಳೆ ಅಷ್ಟು ಮಾತ್ರ ಹೇಳಿ. ಯಜಮಾನ್ರೇ, ನಿಮ್ಮ ಸೊಸೆಯ ವಿಷಯ ನೀವು ಕೇಳಬೇಕು ಅಂದ್ರೆ ನೀವಿಬ್ರು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಡಾಕ್ಟರ್ ಅಂದ್ರೆ ಹೌದು ಯಜಮಾನ್ರೇ, ಇದುವರೆಗೂ ನಿಮ್ಮ ಸೊಸೆಯ ಹೊಟ್ಟೆಯಲ್ಲಿ ಬೆಳೆದದ್ದು ಮಗು ಅಲ್ಲ, ಮಾಂಸದ ಗಡ್ಡೆ. ಹೌದು ಯಜಮಾನ್ರೇ, ಈಗಾಗಲೇ ಆ ಗಡ್ಡೆ ಹೊಟ್ಟೆಯಿಂದ ಹೊರಬಂದಿದೆ. ನಿಮ್ಮ ಅದೃಷ್ಟಕ್ಕೆ ಗಂಗಾ ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ತಾನು ಹೆತ್ತಿದ್ದು ಮಗು ಅಲ್ಲ, ಅದು ಮಾಂಸದ ಗಡ್ಡೆ ಅಂತ ಅವಳಿಗೆ ಗೊತ್ತಾಗ್ಬಿಟ್ರೆ ಅವಳ ಪ್ರಾಣಕ್ಕೆ ಸಂಸ್ಕಾರವಿತ್ತು. ಮೇಲಾಗಿ ಅನಿವಾರ್ಯವಾಗಿ ಅವಳ ಗರ್ಭಕೋಶ ಕೂಡ ತೆಗೆಯಬೇಕಾಗಿ ಬಂತು. ಇನ್ ಮುಂದೆ ನಿಮ್ಮ ಸೊಸೆಗೆ ಮಕ್ಕಳು ಆಗೋದಿಲ್ಲ ಯಜಮಾನ್ರೆ. ಡಾಕ್ಟ್ರೇ, ಇನ್ನು ಮುಂದೆ ನನ್ನ ಸೊಸೆ ಗಂಗಾಳ ಸ್ಥಿತಿ ತುಂಬಾ ಗಂಭೀರವಾಯ್ತಲ್ಲ ಡಾಕ್ಟ್ರೇ? ಮಗುವಿನ ಬಗ್ಗೆ ಅಪಾರವಾದ ಕನಸು ಕಂಡಿದ್ದ ನಿಮ್ಮ ಸೊಸೆಗೆ ಅದು ಮಗುವಲ್ಲ, ಮಾಂಸದ ಮುದ್ದೆ ಎನ್ನುವುದಾಗಲಿ, ಆಕೆಯ ಗರ್ಭಕೋಶ ತೆಗೆದ ವಿಷಯವಾಗಲಿ, ಮುಂದೆ ಅವಳಿಗೆ ಮಕ್ಕಳಾಗೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗಕೂಡುದು. ಯಾಕಂದ್ರೆ ಈಗಾಗಲೇ ಅವಳ ದೇಹದಿಂದ ಸಾಕಷ್ಟು ರಕ್ತಸ್ರಾವವಾಗಿದೆ, ಬಹಳ ನಿಶಕ್ತಳಾಗಿದ್ದಾಳೆ. ಈ ಎಲ್ಲಾ ವಿಷಯಗಳ ಬಗ್ಗೆ ನೀವಿಬ್ಬರು ಕೇರ್ಫುಲ್ ಆಗಿರಬೇಕು. ಡಾಕ್ಟ್ರೇ, ಒಂದು ವೇಳೆ ಈ ವಿಷಯ ನನಗೆ ಗಂಗಾ ಗೊತ್ತಾದ್ರೆ ಅವಳು ಖಂಡಿತವಾಗಿ ಬದುಕೋದಿಲ್ಲ ಡಾಕ್ಟರ್, ಬದುಕೋದಿಲ್ಲ. ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅಂತ ಹೇಳಿದ್ದಾರೆ ಹಿರಿಯರು. ಯಜಮಾನ್ರಿ, ನಿಮ್ಮ ಸೊಸೆಯನ್ನು ಉಳಿಸಿಕೊಳ್ಳಲು ನಿಮಗಿರುವುದು ಒಂದೇ ಒಂದು ಮಾರ್ಗ. ಹೇಳಿ ಡಾಕ್ಟ್ರೇ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸಮಸ್ತ ಆಸ್ತಿ ಎಲ್ಲ ಹಾಳಾಗಿ ಹೋದ್ರೂ ಚಿಂತೆ ಇಲ್ಲ. ನನ್ನ ಸೊಸೆ ಮಗ ಚೆನ್ನಾಗಿರ್ಬೇಕು. ಹೇಳಿ ಡಾಕ್ಟರ್, ನಾನು ಏನು ಮಾಡಬೇಕು? ನೋಡಿ, ನಿಮ್ಮ ಮನೆಯ ಆಳು ಗೌರಿ ಹೇಗೂ ಗಂಡು ಮಗುವನ್ನ ಹೆತ್ತಿದ್ದಾಳೆ. ನಿಜ. ನೀವು ಹೋಗಿ ಅವಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವಳು ಮಗುವನ್ನ ಕೊಡಲು ಒಪ್ಪಿದರೂ ಒಪ್ಪಬಹುದು. ಒಂದು ವೇಳೆ ಅವಳು ಮಗುವನ್ನ ಕೊಟ್ಟರೆ ಗಂಗಾ ಎಚ್ಚರಾಗುವುದರೊಳಗಾಗಿ ಆ ಮಗುವನ್ನ ಅವಳ ಪಕ್ಕದಲ್ಲಿಟ್ಟರೆ ಮುಂದೆ ಯಾವ ತೊಂದರೆಯೂ ಆಗಲಾರದು. ಇಲ್ಲೇ ಹೋದ್ರೆ ಇಲ್ಲಿ ಆಗುವ ಅನಾಹುತವನ್ನ ಊಹಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ. ನಿಮ್ಮ ಮಾತೇನು ನಿಜ ಸರ್, ಆದ್ರೆ ಮಗುವನ್ನು ಕೊಡೋದಕ್ಕೆ ಗೌರಿ ಒಪ್ಪಬೇಕಲ್ಲ? ಒಪ್ಪಿಸಬೇಕು ಯಜಮಾನ್ರೆ, ಒಪ್ಪಿಸಲೇಬೇಕು. ಒಬ್ಬ ತಾಯಿ 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಪ್ರಾಣವನ್ನೇ ಪಣಕ್ಕಿಟ್ಟು ಯಮ ಯಾತನೆ ಅನುಭವಿಸಿ ಜನ್ಮ ನೀಡಿದ ಮಗುವನ್ನ ಯಾವ ತಾಯಿಯೂ ಕೊಡಲಾರಳು. ಆದ್ರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸ್ವಾಭಿಮಾನವನ್ನ ಬಿಟ್ಟು ಅವಳ ಕಾಲಿಗೆ ಬಿದ್ದಾದರೂ ನೀವು ಮಗುವನ್ನ ಪಡೆಯಬೇಕು. ವಿಚಾರವನ್ನ ತಿಳಿಸಿದ್ದೀನಿ, ನಿರ್ಧಾರ ನಿಮಗೆ ಬಿಟ್ಟಿತ್ತು. ಜಗದೀಶ, ನನಗೀಗ ನಿನ್ನ ಸಹಾಯದ ಅವಶ್ಯಕತೆ ಇದೆಯಪ್ಪ. ಸಹಾಯ? ಹೀಗೆ ನೀವು ನನ್ನಿಂದ ಯಾವ ರೀತಿ ಸಹಾಯ ಕೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಹೋಗಿ ಗೌರಿನ ಒಪ್ಪಿಸು. ಇದೀಗ ತಾನೇ ಅವಳು ರಕ್ತ ಬಸಿದು ಹೆತ್ತಿರುವ ಹಸುಗೂಸನ್ನ ತಂದು ಗಂಗಾಳ ಪಕ್ಕದಲ್ಲಿ ಮಲಗಿಸುವಂತ ತಾನೇ ಕೇಳೋದು. ನಿಜನಪ್ಪ. ಯಾವ ಮುಖ ಇಟ್ಕೊಂಡು ಅವಳ ಹತ್ರ ಮಗುನ ಕೇಳಪ್ಪ ನಾನು? ಯಾವ ಮುಖ ಇಟ್ಕೊಂಡು ಅವಳ ಹತ್ರ ಮಗುನ ಕೇಳಿ? ಮನಸಾರೆ ಪ್ರೀತಿಸಿದ ನಿನ್ನ ಪವಿತ್ರ ಪ್ರೇಮಕ್ಕೆ ಮೋಸ ಮಾಡಿದ ಪಾಪಿ ನಾನಂತ ಹೋಗಿ ಮುಖ ತೋರಿಸಿದೆ. ಈ ಜನ್ಮದಲ್ಲಿ ಮದುವೆ ಅನ್ನೋದಿದ್ರೆ ನಿನ್ನ ಜೊತೆಗೆ ಮಾತ್ರ ಸಾಧ್ಯ ಎಂದು ಆತ್ಮ ಸಾಕ್ಷಿಯಾಗಿ ಮಾತು ಕೊಟ್ಟ ನಾನು ಮತಿಗೇಡಿಯಾಗಿ ಮತ್ತೊಬ್ಬಳ ಕೊರಳಿಗೆ ತಾಳಿ ಕಟ್ಟಿದ್ದೇನೆ ಅಂತ ಮುಖ ತೋರಿಸದೆ. ಪ್ರೀತಿಸಿದವಳು ಕಣ್ಣೆದುರಿಗೆ ಇದ್ರು ಅವಳನ್ನ ಕಣ್ಣೆತ್ತಿ ನೋಡದೆ ಒಂದೇ ಒಂದು ಮಾತನ್ನಾಡಿಸದ ಕಟುಕನ್ನಂತ ಹೋಗಿ ಮುಖ ತೋರಿಸಿದೆ. ಇಲ್ಲ, ಮದುವೆನೇ ಆಗದೆ ಮಗುನ ಕೊಟ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ. ಈಗ ನನ್ನ ಮಗನ ನನಗೆ ಕೊಟ್ಟು ಬಿಡು ಅಂತ ಕೇಳಲೆ.
ಹೇಳಪ್ಪ ಹೇಳಲ್ಲ ಜಗದೀಶ ಜಗದೀಶ, ನಿನ್ನ ಮನಸ್ಸಿನ ವೇದನೆ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತಪ್ಪ. ಆದ್ರೆ ಏನು ಮಾಡ್ಲಿ, ಸೊಸೆಯ ಮೇಲಿನ ಅಭಿಮಾನ ಅಲ್ಲದೆ ನನಗೆ ತುಂಬಾ ಗಾಬರಿ ಆಗಿದ್ದೀನಿ ಕಣೋ. ಹೋಗೋ ಹೋಗೋ. ಸಾಧ್ಯ ಇಲ್ಲಪ್ಪ, ಬೇಕಾದ್ರೆ ನೀವೇ ಹೋಗಿ ಕೇಳಿ. ಯಜಮಾನ್ರೆ, ನೀವಿಬ್ರು ಗೌರಿ ಹತ್ರ ಮಗು ಕೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಪರವಾಗಿ ನಾನೇ ಹೋಗಿ ಕೇಳ್ತೀನಿ. ಬೇಡಿ ಡಾಕ್ಟರ್, ಯಾರೋ ಮಾಡಿದ ಪಾಪಕ್ಕೆ ನೀವ್ಯಾಕೆ ಹೊಣೆಯಾಗ್ತೀರಾ? ನನ್ನ ಸ್ವಾಭಿಮಾನವನ್ನ ಬದಿಗೊತ್ತಿ ನಾನೇ ಮಗುವನ್ನ ಕೇಳ್ತೀನಿ. ಅಣ್ಣ ಬಾರಮ್ಮ, ನಿಧಾನವಾಗಿ ಬಾತಾಯಿ. ಹೇಳಮ್ಮ. ಅಣ್ಣ ಅಮ್ಮೋರ್ ಹೆರಿಗೆ ಆಯ್ತಾ ಅಣ್ಣ? ಕೂಸು ಗಂಡು ಇಲ್ಲ ಹೆಣ್ಣು? ಕೂಸು ಯಾರಂಗೈತಣ್ಣ? ಹೆರಿಗೆ ಏನೋ ಆಯ್ತಮ್ಮ, ಆದ್ರೆ ಅವಳ ಉದರದಲ್ಲಿ ಬೆಳೆದದ್ದು ಮಗು ಅಲ್ಲಮ್ಮ, ಮಾಂಸದ ಗಡ್ಡೆ. ಅಣ್ಣ ಅಯ್ಯೋ ದೇವ್ರಿ, ಕೂಸಿನ ಬಗ್ಗೆ ಕಂಡಾಪಟ್ಟಿ ಕನಸು ಕಟ್ಕೊಂಡಿದ್ದ ಅಮ್ಮವ್ರಿಗೆ ಈ ವಿಷಯ ಗೊತ್ತಾದ್ರೆ ತಾಳ್ಕೊಳ್ಳೋ ಶಕ್ತಿ ಇಲ್ಲಣ್ಣ. ಅಣ್ಣ, ಈ ವಿಷಯ ಅಮ್ಮವ್ರಿಗೆ ಗೊತ್ತಾಗೈತೇನಣ್ಣ? ಇಲ್ಲಮ್ಮ, ಈ ವಿಷಯ ಅವಳಿಗಿನ್ನೂ ಗೊತ್ತಿಲ್ಲ. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಮುಂದೆ ಅವಳಿಗೆ ಮಕ್ಕಳು ಆಗೋದಿಲ್ಲಮ್ಮ. ಯಾಕಣ್ಣ? ಅವಳ ಗರ್ಭಕೋಶ ತೆಗೆಯದೆ ಇದ್ದಿದ್ರೆ ಅವಳು ಬದುಕುವ ಚಾನ್ಸೇ ಇರಲಿಲ್ಲಮ್ಮ. ಅಣ್ಣ ಅಣ್ಣ ಅಣ್ಣ, ನೀನು ಹೇಳದ ಕೇಳಿದ್ರೆ ನನಗೆ ತಡ್ಕೊಳಕ್ಕಾಗಬಲ್ತು. ಇನ್ನ ತನಗೆಂದೂ ಮಕ್ಕಳಾಗೋದಿಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಆಕಿ ಹ್ಯಾಂಗಣ್ಣ ತಡ್ಕೋತಾಳ? ಕಂಡವರ ಕಷ್ಟಕ್ಕಾಗುವ ದೇವತೆಗೆ ಇಂಥ ಹೊತ್ತು ಬರಬಾರ್ದಾಗಿತ್ತಣ್ಣ, ಬರಬಾರ್ದಾಗಿತ್ತು. ದೊಡ್ಡಮ್ಮ, ಈ ಎಲ್ಲಾ ವಿಷಯ ಗಂಗಾಳಿಗೆ ಗೊತ್ತಾಗಬಾರ್ದು. ಅವಳು ಸಂತೋಷವಾಗಿರ್ಬೇಕು ಅಂದ್ರೆ ನೀನೊಂದು ತ್ಯಾಗಕ್ಕೆ ಸಿದ್ಧಳಾಗಬೇಕಮ್ಮ. ಧಣಿ, ಇವತ್ತು ನಾ ಏನಾರ ಈ ಭೂಮಿ ಮೇಲೆ ಬದುಕಿನಿ ಅಂದ್ರ ಆ ತಾಯಿಯಿಂದನ. ಕೇಳ್ರಿ ಧಣಿ, ಆ ತಾಯಿ ಸಲುವಾಗಿ ನನ್ನ ಪ್ರಾಣ ಬೇಕಾದ್ರೂ ಕೊಡಕ್ಕೆ ನಾ ತಯಾರದೀನಿ. ಗೌರ, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಇವತ್ತು ಗೊತ್ತಾಯ್ತಮ್ಮ. ಆದ್ರೆ ನಾನೀಗ ಹೇಳುತ್ತಿರುವ ವಿಷಯ ನಿನ್ನ ಕರುಳಿಗೆ ಸಂಬಂಧಪಟ್ಟಿದ್ದು. ನಿಮ್ಮ ಮಾತು ನನಗೆ ತಿಳಿಲಿಲ್ಲ ಧಣಿ. ಇದೀಗ ನೀ ಹೆತ್ತ ಮಗುವನ್ನು ಗಂಗಾಳಿಗೆ ದಾನವಾಗಿ ಕೊಡ. ಧಣಿ, ಮಗುವನ್ನ ಕೊಟ್ಟು ಪುಣ್ಯ ಕಟ್ಟಿಕೋ ಅಂತ ನಿನಗೆ ಕೈ ಮುಗಿದು ಕೇಳ್ತೀನಿ. ಧಣಿ, ಬೇಕಿದ್ರೆ ನಿನ್ನ ಕಾಲಿಗೆ ಮಗುವನ್ನ ಕೊಟ್ಟು ಗಂಗಾಳ ಪ್ರಾಣವನ್ನ ಉಳಿಸಮ್ಮ, ಉಳಿಸು. ಧಣಿ, ಇಡೀ ಊರಿಗೆ ದೊಡ್ಡ ಧಣಿಗಳು ನೀವು ಅಂದಾಗ ನನ್ನಂತ ಭಿಕಾರಿ ಕಾಲಿಗೆ ಬ್ಯಾಡ ಧಣಿ. ತಪ್ಪೇನೈತ? ನಿಮ್ಮಿಬ್ಬರ ಪವಿತ್ರವಾದ ಪ್ರೀತಿಗೆ ಚ್ಯುತಿ ತಂದಂತ ಪಾಪಿ ನಾನು. ಕೊಡಮ್ಮ, ಕೊಡು ತಾಯಿ, ಕೊಡುವ ಕೂಸಿನ. ಧಣಿ, ಆ ಕೂಸನ್ನ ನಾ ಹಡ್ದೀನಿ. ಅದರ ಮ್ಯಾಲಿನ ಹಕ್ಕು ನಿಮ್ಮದು. ನಿಮ್ಮ ವಂಶದ ಕುಡಿ ನೀವು ತಗೊಳ್ಳಕ್ಕ ನನಗೆ ಯಾಕೆ ಕೇಳಬೇಕು ಧಣಿ? ಗೌರಿ, ಭೂಮಿ ತೂಕದಂತ ಹೆಣ್ಣು ತಾಯಿ ನೀನು. ನಿನ್ನೆದುರಿಗೆ ಇವತ್ತು ನಾನು ಬಹಳ ಸಣ್ಣವಾಗಿ ಬಿಟ್ಟೆ. ನನ್ನಲ್ಲಿದ್ದ ಮದ, ಮತ್ಸರ, ಅಹಂಕಾರ ಎಲ್ಲ ಇವತ್ತು ನುಚ್ಚು ನೂರಾಗಿ ಹೋಗಿಬಿಡುತ್ತೆ. ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನಮ್ಮ ಮನೆಗೆ ನೀನೇ ದೊಡ್ಡ ಸೊಸೆ, ಗಂಗಾ ಸಣ್ಣ ಸೊಸೆ. ಹೌದಾ?
ನಿಜ, ಆ ಭಗವಂತನ ಆಟ ವಿಚಿತ್ರ. ಬಾಳ ಕಥೆಯನ್ನ ಎಲ್ಲಿಂದ ಎಲ್ಲಿಗೆ ಹೋಯ್ತಾನೋ ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು. ಯಜಮಾನ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ಮುಂದಾದ್ರೂ ಸಂತೋಷವಾಗಿರಿ. ನೋಡಿ, ನೀವಿಬ್ಬರು ಬಂದು ಭಾಳ ಹೊತ್ತಾಯ್ತು. ನೀವು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೇಕಾದ್ರೆ ನಮಗೂ ಮುಗಿಸ್ಬಿಟ್ಟು ಹೇ